ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ಹೊಗೆ ಆಡ್ತಾ ಇರುವಂತ ಪಟ್ಟದ ಕಿಡಿ ಇವತ್ತು ಹೊತ್ತಿ ಉರಿಯೋ ಹಂತವನ್ನ ತಲುಪಿದೆ. ಆದರೆ ಅಧಿಕಾರದಲ್ಲಿ ಇದ್ಕೊಂಡೇ ಇಬ್ಬರು ನಾಯಕರುಗಳ ನಡುವಿನ ಈ ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ, ಇದು ಹೈಕಮಾಂಡ್ ಯಾಕೆ ಇದ್ರ ಮಧ್ಯೆ ಪ್ರವೇಶ ಮಾಡ್ತಾ ಇಲ್ಲ, ಯಾಕೆ ಇದಕ್ಕೆ ಬ್ರೇಕ್ ಹಾಕ್ತಾ ಇಲ್ಲ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಸಿಎಂ ಡಿಸಿಎಂ ಕೊಟ್ಟ ಮಾತಿನ ಕದನ, ಹೈಕಮಾಂಡ್ ಮೌನವೇಕೆ? ಡಿಕೆ ಸಿದ್ದರಾಮಯ್ಯ ಸಂಧಾನಕ್ಕೆ ಮೀನಾಮೇಷ ಎಣಿಸ್ತಿದ್ಯಾ ಕಾಂಗ್ರೆಸ್? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಇಂದಿನವರೆಗೂ ಪಟ್ಟದ ಪೈಪೋಟಿಗೆ ಬ್ರೇಕ್ ಬಿದ್ದಿಲ್ಲ. ಅದರಲ್ಲೂ ಈ ಬಾರಿಯಂತೂ ನಾನಾ ನೀನಾ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿದ್ದಾರೆ. ಆಪ್ತ ವಲಯದ ಸಚಿವರು ಶಾಸಕರ ಮಟ್ಟದಲ್ಲಿ ಇದ್ದ ಪಟ್ಟದಾಟ ನೇರವಾಗಿ ಸಿಎಂ ಡಿಸಿಎಂ ನಡುವಿನ ಪೋಸ್ಟರ್ ವಾರ್ಗೆ ಬಂದು ತಲುಪಿದೆ. ನಿನ್ನೆ ಬೆಳಗ್ಗೆ ಟ್ವೀಟ್ ಮಾಡಿದ್ದ ಡಿಕೆ ಶಿವಕುಮಾರ್ ಕೊಟ್ಟ ಮಾತನ್ನ ನೆನಪಿಸಿ ಪೋಸ್ಟರ್ ಹಾಕಿದ್ರು. ಸಂಜೆಯಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯರ ಅಧಿಕೃತ ಎಕ್ಸ್ ಖಾತೆಯಲ್ಲೂ ಕೊಟ್ಟ ಮಾತಿನ ಬಾಣ ಪ್ರಯೋಗವಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಪ್ರಸ್ತಾಪಿಸುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೇರ ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೇರಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೇಂಜ್ಗೆ ಕುರ್ಚಿ ಕಿತ್ತಾಟ ನಡೀತಿದ್ರು ಹೈಕಮಾಂಡ್ ಮೀನಾಮೇಷ ಎಣಿಸ್ತಿರೋದ್ಯಾಕೆ? ಪ್ರತಿದಿನವೂ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದ್ರು ಕರೆದು ಸಂಧಾನ ಮಾಡದೆ ವಿಳಂಬ ಮಾಡ್ತಿರೋದೇಕೆ? ಇಬ್ಬರು ನಾಯಕರು ಬಹಿರಂಗವಾಗಿ ಪೋಸ್ಟ್ ವಾರ್ ನಡೆಸೋವರೆಗೂ ಬಿಟ್ಟಿದ್ದೇಕೆ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇವತ್ತು ಮಾತನಾಡ್ತಾರೆ, ನಾಳೆ ಮಾತನಾಡ್ತಾರೆ ಅಂತ ದಿನದೂಡುತ್ತಲೇ ಇರೋ ಕಾಂಗ್ರೆಸ್ ಹೈಕಮಾಂಡ್ ನಡೆ ನಿಗೂಢವಾಗಿದೆ. ಈ ಪಟ್ಟದ ರೇಸ್ಗೆ ಹೈಕಮಾಂಡ್ ಯಾವ ರೀತಿ ಬ್ರೇಕ್ ಹಾಕುತ್ತೆ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಇಂದು ರಾತ್ರಿ ವಿದೇಶದಿಂದ ಸೋನಿಯಾ ಗಾಂಧಿ ವಾಪಸ್. ಭಾನುವಾರವೇ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್. ಸಿಎಂ ಕುರ್ಚಿ ವಿಚಾರವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಗ್ಗಜಗಾಟ ತಾರಕಕ್ಕೇರುತ್ತಿದೆ. ಸದ್ಯ ವಿದೇಶದಲ್ಲಿರೋ ಸೋನಿಯಾ ಗಾಂಧಿ ಇಂದು ರಾತ್ರಿ ದೆಹಲಿಗೆ ಹಿಂದಿರುಗಲಿದ್ದಾರೆ. ದೆಹಲಿಗೆ ಹಿಂದಿರುಗಿದ ಬಳಿಕ ಹಿರಿಯ ನಾಯಕರು ಸೋನಿಯಾ ಗಾಂಧಿ ಅಭಿಪ್ರಾಯ ಪಡೆಯಲಿದ್ದಾರೆ. ನಾಡಿದ್ದು ಭಾನುವಾರ ಸಂಜೆ ಬಳಿಕ ಸೋನಿಯಾ ಗಾಂಧಿ, ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ರಾಜ್ಯ ನಾಯಕರಿಗೆ ದೆಹಲಿಗೆ ಬರುವಂತೆ ಸೂಚನೆ ನೀಡಲಿದ್ದಾರೆ. ಹೀಗಾಗಿ ಮುಂದಿನ ವಾರ ರಾಜ್ಯ ನಾಯಕರ ಸಭೆ ನಡೆಯೋ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ಇಬ್ಬರನ್ನ ಕರೆಸಿ ಮಾತನಾಡಿ ಸೆಟಲ್ ಮಾಡ್ತೀವಿ ಎಂದಿದ್ದಾರೆ. ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತೀವಿ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತೀವಿ. ಹೈಕಮಾಂಡ್ ಬುಲಾವ್ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ದೆಹಲಿ ನಮಗೆ ದೇವಸ್ಥಾನ ಇದ್ದಂತೆ, ನಮ್ಮ ಪಕ್ಷದ ವರಿಷ್ಠರು ಕರೆದ್ರೆ ಹೋಗ್ತೇವೆ, ನಾನು ಸಿಎಂ ಸಿದ್ದರಾಮಯ್ಯ ಹೋಗುತ್ತೇವೆ ಅಂದ್ರು. Definitely I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. Whenever they call me and the party leaders, including my chief minister, we'll go there. ಸಿಎಂ ಡಿಸಿಎಂ ನಡುವಿನ ಕಿತ್ತಾಟದ ಬಗ್ಗೆ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ ಕರೆಸಿ ಮಾತನಾಡಬೇಕಿತ್ತು ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ರೆ ಆದಷ್ಟು ಬೇಗ ಕಿತ್ತಾಟ ಬಗೆಹರಿಸಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಮಾನ್ಯ ಎಸಿಸಿ ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ, ಇದನ್ನು ಕರೆಸಿ ಫೈಸಲು ಮಾಡಿ ಅಂತ. ಆದಷ್ಟು ಬೇಗ ಕರೆಸಿ ಮಾತಾಡಿ ಇಬ್ಬರನ್ನೂ ಇದನ್ನು ಫೈಸಲು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮುನಿಯಪ್ಪನವ್ರು ಸಲಹೆ ಕೊಟ್ಟಿದ್ದಾರಲ್ಲ, ಅದೇ ಸಲಹೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗತ್ತೆ. ಯಾವ ಸಭೆ ಯಾವಾಗ ನಡೀತಾ ಇದೆ ಅಂತ ಎಲ್ಲರೂ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಸಂದರ್ಭ ಬಂದಾಗ ಕರೆಸಿ ಮಾತಾಡ್ತೀವಿ. ಅದಿನ್ನ ಆ ಸಂದರ್ಭ ಬಂದಿದ್ಯೋ ಇಲ್ಲೋ ಅವ್ರು ನೋಡ್ತಾರೆ, ಅವ್ರ ವಿವೇಚನೆ ಬಿಟ್ಟಿರೋದಂತ. ಯಾವಾಗ ಕರೆಸ್ತಾರೆ, ಇಬ್ರು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಸಿಎಂ ಹೋಗ್ತೀನಿ ಅಂತ ಹೇಳಿದ್ದಾರೆ, ಡಿಜಿಎಂ ಅವರು ಹೋಗ್ತೀನಿ ಅಂತ ಹೇಳಿ, ಬೇರೆ ಯಾರಿಗಾನ ಕರೆಸಿದ್ರು ಹೋಗ್ಲೇಬೇಕಾಗುತ್ತೆ. 29ಕ್ಕೆ ಸಭೆ ಅನ್ನುವಂಥದ್ದು ಅದು ನನಗೆ ಅಧಿಕೃತವಾದಂತ ಮಾಹಿತಿ ನನ್ಗಂತೂ ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನ ಜೋರಾಗಿ ನಡೆಯುತ್ತಿದೆ.
ಕಾಂಗ್ರೆಸ್ ಹೈಕಮಾಂಡ್ ಹೀಗೆ ಮೌನಕ್ಕೆ ಶರಣಾದ್ರೆ ಅಥವಾ ವಿಳಂಬ ಮಾಡಿದ್ರೆ ತೀವ್ರ ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯೂರೋ ರಿಪೋರ್ಟ್, TV9.